ಓಕೆ, ನಮ್ಮ ಸಿದ್ದು ಹೇಳ್ದ ತಾರತಮ್ಯ ಅಂತ ಹೇಳಿದ್ರೆ ಮೋದಿಯವರು ಬಂದು 10 ವರ್ಷ ಆಗಿದೆ, 11 ವರ್ಷ ಆಗಿದೆ ಅಷ್ಟೇ ಅಲ್ಲನಪ್ಪ. ಹಿಂದೆ ಎಲ್ಲ ಕಾಂಗ್ರೆಸ್ ಅವರ ಇದ್ದಿದ್ದು. ಮನಮೋಹನ್ ಸಿಂಗ್ ಅವರು ಎಷ್ಟು ಕೊಟ್ಟಿದ್ದಾರೆ ಹೇಳಿ? 6 ವರ್ಷ ವಾಜಪೇಯಿ ಅವರು ಇದ್ರು. 16 ಸೇರ್ಸ್ಕೊಳ್ಳಿ, ಯಾವ ಉಳಿದಿದ್ದಲ್ಲ ನೀವೇ 60 ವರ್ಷ ಇದ್ರಲ್ಲ, ನೀವೇನೇನು ಕೊಟ್ಟಿದ್ರೆ ಹೇಳಿ. ಆಯ್ತು, ಒಂದು ಬಿಡುಗಡೆ ಮಾಡಿ. ಮನಮೋಹನ್ ಬೇಡ, ಅದ್ರ ಬೇಡ ಹೋಗೋದು ಅಲ್ಲಿಗೆ ಬೇಡ. ಮನಮೋಹನ್ ಸಿಂಗ್ ಅವರು 10 ವರ್ಷ, ಇಂಡಿಯಾ ಮೋದಿ ಅವರು ಎಷ್ಟು ವರ್ಷ ಅಂತ ಹೇಳಿದ್ರು. ಇವೆರಡನ್ನು ಟ್ಯಾಲಿ ಮಾಡಿ ಬಿಡುಗಡೆ ಮಾಡಿ. ಓಕೆ, ಮನಮೋಹನ್ ಸಿಂಗ್ ಅವರು ಇದ್ದಾಗ ಎಷ್ಟು ಕರ್ನಾಟಕ ಅನುದಾನ ಕೊಟ್ಟಿದ್ದಾರೆ ಎಲ್ಲ ಹೇಳಿ. ಏನೇನ್ ರೈಲ್ವೆಗೆ ಎಷ್ಟು ಕೊಟ್ಟಿದ್ದಾರೆ, ಫೈನಾನ್ಸ್ ಇಂದ ಎಷ್ಟು ಕೊಟ್ಟಿದ್ದಾರೆ. ಆಯ್ತು, ರಿಪ್ಲೈ ಆಗ್ಲಿ. ಇವರು ಅಲ್ಲಲ್ಲ, ಒಂದೇ ನಿಮಿಷ. ಇವ್ರು ಹೇಳ್ತಾರೆ ಕೇಂದ್ರ ಸರ್ಕಾರ ಏನು ಕೊಟ್ಟಿಲ್ಲ ಅಂತ. ಇವ್ರ ಲೈಫ್ ಅಲ್ಲಿ, ಕಾಂಗ್ರೆಸ್ ಅವ್ರ ಲೈಫ್ ಅಲ್ಲಿ ಇಂಥದ್ದೊಂದು ಇದನ್ನ ಕಟ್ಟಿಲ್ಲ. ಏನು ರೈಲ್ವೆ ಸ್ಟೇಷನ್ 47 ರೈಲ್ವೆ ಸ್ಟೇಷನ್ ನೋಡಿ, ಕಲರ್ ಪ್ರಿಂಟ್ ಕೊಟ್ಟಿದ್ದೀನಿ. 47 ಒಂದೇ ಬಾರಿ ಗುಲ್ಬರ್ಗ ಇಂದ ಹಿಡಿದು ರಾಯಚೂರ್ವರೆಗೂ ಎಲ್ಲ ಕಡೆನೂ ಕಟ್ಟಿದ್ದಾರೆ. ಯಾವ ತರ ಅಂದ್ರೆ ಇದನ್ನ ನಾವು ಕನ್ಸು ಮನ್ಸಲ್ಲೂ ಆಯ್ತು ಪ್ಲಾನ್ ಮಾಡಕ್ಕಾಗಲ್ಲ, ಆ ರೀತಿಯಾದಂತ ಕೊಟ್ಟಿದ್ದಾರೆ. ರೈಲ್ವೆ ಇಸ್ ವಿತ್ ದಿ ಸೆಂಟ್ರಲ್ ಗವರ್ಮೆಂಟ್. ಕೇಳಿದ್ರ ಇವ್ರನ್ನ? ಇವ್ರೇನ್ ಕೇಳಿಲ್ಲ, ಆದ್ರೂ ಕೊಟ್ಟಿದ್ದಾರೆ. ಓಕೆ ಅಧ್ಯಕ್ಷರೇ, ಹಣ ಅವರೇ ಕೊಟ್ಟಿದ್ದಾರೆ. ರಿಪ್ಲೈ ಆಯ್ತು. ಇವರು ಯಾವ್ದನ್ನು 50,000 ಅಂತ ರಿಪ್ಲೈ ಆಗ್ಲಿ. ಇಲ್ಲ, ಅವ್ರು ರಿಪ್ಲೈ ಆಗ್ಲಿ, ಈಲ್ಡ್ ಆಗ್ಲಿಲ್ಲ. ರಿಪ್ಲೈ ಆಗ್ಲಿ. ಪ್ರತಿಪಕ್ಷ ಮಾತಾಡಿ, ಅಧ್ಯಕ್ಷ ಮಾತಾಡ್ತೀನಿ. ಆಯ್ತು, ಕೂತ್ಕೊಳ್ಳಿ. ಈಗ ಮುಖ್ಯಮಂತ್ರಿ ರಿಪ್ಲೈ ಮಾಡಿ. 10 ವರ್ಷದಲ್ಲಿ 2,36,950 290ರಷ್ಟು ಇನ್ಕ್ರೀಸ್ ಮಾಡಿದಂತವ್ರು ನರೇಂದ್ರ ಮೋದಿ ಅವರು. ಇವರು ಸದನಕ್ಕೆ ತಪ್ಪು ಆಯ್ತು, ಈಗ ಅವರೊಮ್ಮೆ ಕೂತ್ಕೊಳ್ಳಿಸಿ ಅಲ್ಲಿ ಹೆಚ್ಚು ಕೊಟ್ಟಾರೆ. ಡಾಕ್ಟರ್ ಆಯ್ತು, ರಿಪ್ಲೈ ಆಗ್ಲಿ.